ಅದನ್ನು ವಿವರಣೆ ಮಾಡೋಕ್ಕೂ ಕೂಡ ಕಷ್ಟವಾದ ರೀತಿಯಲ್ಲಿ ಕೊಲೆ ಮಾಡಿ, ಅದು ಯಾವುದೇ ಭಯ ಇಲ್ಲದಲೇ ಒಬ್ಬ ಗಾಂಜಾನ ಸೇವನೆ ಮಾಡಿ ಕೊಲೆ ಮಾಡಿ ವಿಡಿಯೋ ಮಾಡಿ ಆ ವಿಡಿಯೋನ ಅಪ್ಲೋಡ್ ಮಾಡಿದ್ದಾನೆ. ಇದು ಈ ಜಿಲ್ಲೆಯ ಪೊಲೀಸ್ ಇಲಾಖೆ ಇದೆಯಾ, ಸತ್ತೋಗಿದೆಯಾ, ಅಥವಾ ಅದ್ರ ಬಗ್ಗೆ ಅವರು ಕಂಪ್ಲೀಟು ನಿರ್ಲಕ್ಷ್ಯ ವಹಿಸಿರೋದ್ರಿಂದ ಇದೆಲ್ಲ ಆಗಿದೆ ಅಂತೇಳಿ ನಾವು ಇವತ್ತು ಈ ಮಾಧ್ಯಮದ ಮುಖಾಂತರ ಈ ಪೊಲೀಸ್ ಇಲಾಖೆಯ ವೈಫಲ್ಯನ ನಾವು ಖಂಡಿಸ್ಬೇಕು ಅಂತೇಳಿ ಈ ಒಂದು ಪತ್ರಿಕಾಗೋಷ್ಠಿನ ಮಾಡ್ತಾಯಿದ್ವಿ. ಈಗಿರ್ತಕ್ಕಂಥ ಏನು ಎಸ್ ಪಿ ಅವರಿದ್ದಾರೆ, ಜಿಲ್ಲಾ ವರಿಷ್ಠಾಧಿಕಾರಿಗಳು, ಅವ್ರು ಬಂದ ಮೇಲೆ ಇಡೀ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ರಕ್ಷಣೆ ಅನ್ನೋದೇ ಇಲ್ಲಾಗಿದೆ. ಇವತ್ತು SLC PUC ಓದ್ತಿರೋಂಥ ಮಕ್ಕಳಿಗೆ ತುಂಬ ಸುಲಭವಾಗಿ ಗಾಂಜಾ ಸಿಗ್ತಾಯಿದೆ, ಮಾದಕ ದ್ರವ್ಯಗಳು ತುಂಬ ಸಿಗ್ತಿದ್ದಾವೆ. ಎಷ್ಟರ ಮಟ್ಟಿಗೆ ಅಂದರೆ ಹಳ್ಳಿಲಿ ಅದು ಇತಿಹಾಸ ಇಷ್ಟು ವರ್ಷ ಇಲ್ಲದೇ ಇರೋ ಅಂಥದ್ದು ಈ ಒಂದು 2-2.5 ವರ್ಷದಿಂದ ಅಂತೂ, ಇತ್ತೀಚೆಗೆ 1 ವರ್ಷದಿಂದ ಅಂತೂ ತುಂಬ ಜಾಸ್ತಿ ಆಗಿದೆ. ಮತ್ತು ಮನೆ ಹತ್ರನೂ ಕೂಡ ಈ ಹಿಂದೆ 2 ತಿಂಗಳ ಹಿಂದೆ ನಿಮಗೆಲ್ರಿಗೂ ನೆನಪಿರಬೇಕು, ಮನೆ ಹತ್ರನೇ ಇಲ್ಲಿ KFM ಒಂದು ಗಾಂಜಾ ಗಿಡ ಬೆಳೆದ್ಬಿಟ್ಟಿದ್ರು. ಅಂದರೆ ಇಲ್ಲಿ ಇಂಟೆಲಿಜೆನ್ಸಿ ಏನು ಮಾಡ್ತಿದೆ, ಈ ವರಿಷ್ಠಾಧಿಕಾರಿಗಳು ಏನು ಮಾಡ್ತಿದ್ದಾರೆ, ಇದು ನಮಗೆ ಆಘಾತಕಾರಿ ಸುದ್ದಿಯಾಗಿದೆ. ಇವತ್ತು ನಾನೊಂದು ರಾಜಕೀಯ ಪಕ್ಷವಾಗಿ ಮಾತಾಡ್ತಾಯಿದ್ದೀನಿ, ಆದರೆ ಇದು ಹಾಸನ ಜಿಲ್ಲೆಯ ನಾಗರಿಕರ ವಿಷಯ. ತಮ್ಮ ಮಕ್ಕಳನ್ನ ಯಾವ ರೀತಿ ಪಾಲನೆ ಮಾಡ್ಕೋಬೇಕು, ಅವ್ರನ್ನ ಹೆಂಗೆ ಈ ಡ್ರಗ್ಸಿಂದ ಮುಕ್ತ ಮಾಡಬೇಕು ಅನ್ನೋದು ತಂದೆ ತಾಯಿಗಳಿಗೆ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಸಾಲ್ಗಮ್ಮೆ, ತೇಜೂರು, ನಮ್ಮೂರು ಅಗಿಲೆಯಲ್ಲಿ ಗಾಂಜಾ ಸಿಗುತ್ತೆ, ಅಲ್ಲಿ ಗಾಂಜಾ ವ್ಯಸನಿಗಳವ್ರೆ ಅಂದರೆ ಏನು ಆಶ್ಚರ್ಯ ಸರ್ ಇದು. ಈ SP ಅವ್ರು ಬಂದ ಮೇಲೆ ವೀಲಿಂಗ್ ಜಾಸ್ತಿ ಆಗಿದೆ, ಡ್ರಗ್ಸ್ ಜಾಸ್ತಿ ಆಗಿದೆ, ಇಸ್ಪೀಟ್ ಅಡ್ಡೆಗಳು ಸಿಕ್ಕಾಬಟ್ಟೆ ನಡೆಸ್ತಾರೆ ಸರ್. ನನ್ನ ಸೈಟ್ ಹತ್ರ ಮಧ್ಯಾಹ್ನಕ್ಕೆ ಇಸ್ಪೀಟ್ ಆಡ್ತಿರ್ತಾರೆ. ನಾವೇನಾದರೂ ಹೇಳಿದರೆ ಪೊಲೀಸ್ನವ್ರು ಬರೋಕ್ಕಿಂತ, ನಾವು ಫೋನ್ ಮಾಡಿದರೆ ಅಥವಾ ಏನಾದ್ರು ಹೇಳಿದರೆ ಬರೋಕ್ಕಿಂತ ಮೊದಲೇ ಅವ್ರು ಹೋಗಿರ್ತಾರೆ. ಅಂದರೆ ಯಾರು ಇವರಿಗೆ ಇಸ್ಪೀಟು ದಲ್ಲಾಳಿಗಳವ್ರೆ ಇಲ್ಲಿ. ಮತ್ತು ಈ ಮಟ್ಗ ಇದೆಲ್ಲದೂ ಕೂಡ ಎಗ್ಗಿಲ್ದಲ್ಲೇ ರಾಜಾರೋಷವಾಗಿ ನಡೀತಾ ಇದೆ. ಇಂಥ ಪೊಲೀಸ್ ವರಿಷ್ಠಾಧಿಕಾರಿಗಳು ಇಲ್ಲಿದ್ದರೆ ಇದು ಈ ನಮ್ಮ ಜಿಲ್ಲೆಯ ದೌರ್ಭಾಗ್ಯವೂ ಕೂಡ. ಮತ್ತು ಇಲ್ಲಿಗೆ ಸಂಬಂಧಪಟ್ಟಂಥ ರಾಜಕಾರಣಿಗಳು, ಶಾಸಕರು, ಇವರು ಯಾರೂ ಕೂಡ ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಅದರಿಂದ ಮತ್ತು ಎಲ್ಲ ಪೊಲೀಸ್ ಸ್ಟೇಷನ್ಗಳು ಸರ್, ಅದರಲ್ಲಿ ಕೆಲವೆಂತುವೆ, ಎಲ್ಲ ಅಲ್ಲ, ಕೆಲವು ಪೊಲೀಸ್ ಸ್ಟೇಷನ್ಗಳು ತೀರ್ಮಾನಗಳು ಕೇಂದ್ರ ಆಗಿವೆ. FIR ಮಾಡಲ್ಲ. ನಾನೇ ಒಂದು ಕಂಪ್ಲೇಂಟ್ ಕೊಟ್ಟಿದ್ದೀನಿ, ನಂದೇ FIR ಮಾಡಲಿಲ್ಲ ಇವರು. ನಾನು ಕೊಟ್ಟು ಕಂಪ್ಲೇಂಟ್ FIR ಮಾಡಲಿಲ್ಲ ಸರ್. ತೀರ್ಮಾನ ಮಾಡಿಸ್ತಾರೆ ಇವರು. ಫಸ್ಟು ಯಾರಾದರೂ ಕಂಪ್ಲೇಂಟ್ ಕೊಟ್ಟರೆ FIR ಮಾಡಿರಿ ಅಂತ ಹೇಳುತ್ತೆ. ಇವರು FIR ಮಾಡಲ್ಲ. ನನ್ನ ಹತ್ರ ಕಾಪಿ ಇದೆ, ನಿಮಗೆ ಕೊಡ್ತೀನಿ. FIR ಮಾಡಲಿಲ್ಲ. ನನಗೆ ಯಾರೋ ಕೊಲೆ ಬೆದರಿಕೆ ಹಾಕೋದ ಅಂತ ಹೇಳಿ ನಾನೊಂದು ಕಂಪ್ಲೇಂಟ್ ಕೊಟ್ಟರೆ, ನಾನು ಲೋಕಾಯುಕ್ತಕ್ಕೊಂದು ಅರ್ಜಿ ಕೊಟ್ಟೆ ಅಂತ ಹೇಳಿ ನಾನೊಂದು ಕಂಪ್ಲೇಂಟ್ ಕೊಟ್ಟರೆ, ಅವ್ನು ನನಗೆ ಬಾಯಿ ಬಂದಂಗೆ ಬೈದು ನಿನ್ಗೇನು ಮಾಡ್ತೀನಿ ನೋಡು ಅಂತ ಎದುರಿಸಿದರೆ, ಅದನ್ನು ಆ ರೆಕಾರ್ಡಿಂಗ್ ಸಮೇತ ನಾವು ಒಂದು ಪೊಲೀಸ್ ಠಾಣೆಗೆ ಕಂಪ್ಲೇಂಟ್ ಕೊಟ್ಟರೆ, ಆ ಪೊಲೀಸ್ ಸ್ಟೇಷನ್ನಲ್ಲಿ ಅದ್ರ ಬಗ್ಗೆ ಕ್ರಮನೇ ತಗೊಂಡಿಲ್ಲ. ನಮಗೆ SP ಅವ್ರು ಹೇಳಿಲ್ಲ, ನನಗೇನೆ ಮಾಡಿದ್ದಿ ಈ ಕೆಲಸನ. ಗ್ರಾಮಾಂತರ ಸ್ಟೇಷನಲ್ಲಿ ಇನ್ನು ಸಾರ್ವಜನಿಕವಾಗಿ ಸಾಮಾನ್ಯ ಜನರ ಪರಿಸ್ಥಿತಿ ಏನಿರ್ಬೋದು ನೋಡೋಣ ಹೇಳಿ. ನಾನು SP ಅವ್ರಿಗೆ ಒಂದು ಮೆಸೇಜ್ ಹಾಕಿದ್ನಿ, ಅವ್ರು ಫೋನ್ ರಿಸೀವ್ ಮಾಡಿಲ್ಲ ಅಂತಂದರೆ, ಸರ್ ಇಷ್ಟು ವರ್ಷ ಬಂದಂಥ SPಗಳು ನನ್ನ ನಂಬರ್ ಇದೆ, ನಾನೇನಾರು ಒಂದು ಫೋನ್ ಮಾಡಿದರೆ ವಾಪಸ್ ಫೋನ್ ಮಾಡ್ತಿದ್ರು, ಹೇಳಿ ನಂಬರ್ ಫೀಡ್ ಆಗಿದೆ ಅದರಲ್ಲಿ, ಹೇಳಿ ಯೋಗೇಶ್ ಏನು ಪ್ರಾಬ್ಲಮ್ಮು ಅಂತೇಳಿ. 10 ಸತಿ ಫೋನ್ ಮಾಡಿದರೂ ಇವರು ನಮ್ಮ ವರಿಷ್ಠಾಧಿಕಾರಿಗಳು ಫೋನೇ ರಿಸೀವ್ ಮಾಡಲ್ಲ. ನಾನೊಂದು ಮೆಸೇಜ್ ಹಾಕಿದರೆ ಆ ಮೆಸೇಜ್ಗೆ ಒಂದು ವಾಪಸ್ ರಿಪ್ಲೈ ಇಲ್ಲ. ರೈಟಿಂಗಲ್ಲಿ ಮೆಸೇಜ್ ಹಾಕಿದ್ರೆ ವಾಪಸ್ ರಿಪ್ಲೈ ಇಲ್ಲ. ಇದೇನು ದುರಂತ ಸರ್ ಇದು. ಇಂಥ ಅಧಿಕಾರಿಗಳು ನಮಗೆ ಬೇಕಾ? ಇಂಥರ ಅವಶ್ಯಕತೆ ಇದೆಯಾ? ಮತ್ತು ನಿಮಗೊಂದು ಮಾಹಿತಿ ಇರಲಿ, ನಿಮ್ಮೆಲ್ರಿಗೂ ಗೊತ್ತಿರೋ ಅಂಥದ್ದೇ, ಇವರಿಗೆ ಯಾರ್ಯಾರು
ಮಟ್ಕ ಆಡಿಸ್ತಾರೆ, ಯಾರು ಇಸ್ಪೀಟ್ನ ಜೂಜ್ ಆಡಿಸ್ತಾವ್ರೆ ಎಲ್ಲರೂ ಗೊತ್ತಾರ್ರೆ ಸರ್, ಯಾರು ಗೊತ್ತಿಲ್ಲದೆ ಇರಲಿಲ್ಲ. ಒಬ್ಬ ಸಬ್ ಇನ್ಸ್ಪೆಕ್ಟ್ರ್, ಸರ್ಕಲ್ ಇನ್ಸ್ಪೆಕ್ಟ್ರು ಹೋಟ್ಲ ಹತ್ರ ನಿಂತ್ಕೊಂಡು ಅಂಥವ್ರ ಜೊತೆ ಕಾಪಿ ಕುಡಿದ್ರೆ ಟೀ ಕುಡಿದ್ರೆ ಏನಾಗುತ್ತೆ? ಸಾರ್ವಜನಿಕವಾಗಿ ನೋಡಿದ್ರು, ಓ ಅಣ್ಣನ ಜೊತೆ ಪೊಲೀಸೇ ಚೆನ್ನಾಗಿವ್ರೆ, ನಾವೇನು ಬೇಕಾದ್ರು ಮಾಡೋದು. ಅವ್ನು ಅಣ್ಣ ಆತಾನೆ, ಇವ್ರೇನಾಗ್ತಾರೆ? ಸಂಬಳ ಇಸ್ಕೊಂಡು ಇವ್ರು ಅಣ್ಣ ಆತಾರೆ, ಅವ್ರಿಗೆ ಇವರು ಪಿ ಎ ಆತಾರೆ, ಅವ್ರಿಗೆ ಸೆಕ್ಯೂರಿಟಿ ಕೊಡ್ತಾವ್ರೆ ಇವರೇ ಹೇಳಿಸ್ತಾವ್ರೆ ಅಂತ. ಇದು ಜಿಲ್ಲಾಧಿಕಾರಿಗಳ ಗಮನಕ್ಕಿಲ್ವಾ? ಇವ್ರ ಹತ್ರ ಇಂಟೆಲಿಜೆನ್ಸಿ ಇಲ್ವಾ? ಅವನು ಸರ್ ಒಬ್ಬ ಇಸ್ಪೀಟ್ ಆಡಿಸ್ತಾವನೆ ಅಂತ ಇಡೀ ಸಮಾಜಕ್ಕೆ ಗೊತ್ತಿರುತ್ತೆ. ಅಂಥವ್ರ ಜೊತೆ ನಿಂತ್ಕೊಂಡು ಹೋಟೆಲ್ ಕಾಪಿ ಕುಡಿತಾರೆ ಇವರು. ಒಬ್ಬ ಸರ್ಕಲ್ ಇನ್ಸ್ಪೆಕ್ಟರ್ ಕಾಪಿ ಕುಡಿತಾರೆ ಸರ್. ಕೊಲೆ ಮಾಡಿಬಿಟ್ಟು ಫೋಟೋ ತೆಗೆದು ಹಾಕ್ತಾನೆ ಅಂದರೆ ಸರ್, ನಮಗೆ ನೋಡಿ, ನಾನೀಗ ಪ್ರೆಸ್ ಮೀಟ್ ಮಾಡಿದ್ನಿ ಅಂದರೆ ನಮಗೆ ಎದುರಿಸ್ತಾನೆ ಯಾರೋ ಇಸ್ಪೀಟಾಡೋನು, ಏನು ನೀನೇನು ಬದಲಾವಣೆ ಮಾಡಿಬಿಡ್ತೀಯಾ, ನೀನು ಪ್ರೆಸ್ ಮೀಟ್ ಮಾಡಿಬಿಡ್ತೀಯಾ ಅದು ಅಂತ. ನಾವೇನಾರು ಕಂಪ್ಲೇಂಟ್ ಕೊಟ್ಟರೆ ಸರ್, ಈಗ ಸರ್ ನನಗೆ ಸುಮಾರು ಸತಿ ಬೆದರಿಕೆ ಕರೆಗಳು ಬಂದವೆ ಸರ್, ತುಂಬ ಬಂದವೆ ಬೆದರಿಕೆ ಕರೆಗಳು. ಹೌದು ಸರ್, ಇದು ಸತ್ಯ. ಇದು ಒಂದು ಅಂತ್ಯ ಕಾಣಲೇಬೇಕು. ಅದಕ್ಕೆ ತಮ್ಮಲ್ಲೂ ನಾನು ಮನವಿ ಮಾಡ್ತಾ ಇದ್ದೀನಿ. ನನಗೆ ಇನ್ನೊಂದು ಅಂದರೆ, ಇವರು ನಮ್ಮ ಶಂಕಕೊಪ್ಪಲು ಮಂಜಣ್ಣ ಮತ್ತು ಆನಂದು ಅವ್ರೂರಲ್ಲಿ ಒಂದು ಟ್ಯಾಂಕ್ ಹತ್ರ ಕುತ್ಕೊಂಡು ಫುಲ್ಲು ಒಂದು 8-10 ಜನ ಗಾಂಜಾ ಹೊಡಿತಾ ಕೂರ್ತಾರಂತೆ. ಇವ್ರು ದುರು ನೋಡ್ತೀವಿ, ಇವ್ರು ನೋಡೋಂಗಿಲ್ಲ. ಏನೋ ಬಂದು ಮಾಡಿಬಿಟ್ರೆ ಏನು ಮಾಡೋದು ಸರ್? ಈಗ ನೋಡಿ, ಅವ್ನು ಮಚ್ಚಲ್ಲಿ ಕೊಚ್ಚಿಬಿಟ್ರು ವೀಡಿಯೋ ಮಾಡಿ ಹಾಕ್ತಾನೆ, ಇವಿಗೂ ಚುಚ್ಚಿಬಿಟ್ಟು ಹಾಕ್ಬಿಟ್ರು ಮಕ್ಳು ಮರಿ ಅವ್ರು ಏನು ಮಾಡ್ಬೇಕು ನಾವು? ಹಂಗಂದ್ರೆ ಈ ಪೊಲೀಸ್ ಇಲಾಖೆ ಏನು ಮಾಡೋಕ್ಕೆ, ಈ ಎಸ್ ಪಿ ಅವ್ರು ಏನು ಮಾಡೋಕ್ಕೆ? ನಾನು ಅದಕ್ಕೆ ಸರ್, ನಾವೊಂದು ಇವ್ರ ಹತ್ರ ಟೈಮ್ ತಗೋತಾ ಇದ್ದೀನಿ. ಆದರೆ ಬೆಳಗಾವಿಗೆ ಹೋಗ್ಬತ್ತೀನಿ, ಇಲ್ಲ ಅಂತಂದರೆ ನಾನು ಇಲ್ಲಿ ಬೆಂಗಳೂರಿಗೆ ಬಂದಾಗ ಇಲ್ಲಿ ಉಸ್ತುವಾರಿ ಸಚಿವರ ಗಮನಕ್ಕೆ ಇವರು ಇಲ್ಲಿ ಬಂದ ಮೇಲೆ ಏನೇನಾಗಿದೆ, ಎಷ್ಟು ಕೊಲೆಗಳಾಗಿದ್ದಾವೆ, ವೀಲಿಂಗು ನೀವು 80 ಫೀಟ್ ರೋಡ್ಗೆ ಹೋಗ್ಬಿಟ್ರೆ ಸರ್ ಮೈ ಮೇಲೆ ಬರ್ತಾರೆ ಸರ್, ಒಂದೇ ಯಾರ ಭಯನೂ ಇಲ್ಲ ಸರ್. ಈಗ ಒಂದು ಸರ್ಕಾರ ಅಂತ ಇದೆ, ಗೃಹ ಇಲಾಖೆ ಇದೆ, IG ಇದ್ದಾರೆ, ಅದಕ್ಕೆ ಗಮನಕ್ಕೆ ತಗೊಬರೋದು ಒಂದು. ಎರಡನೇದು, ನಾನು ಇವತ್ತು ತೀರ್ಮಾನ ಮಾಡಿರೋದೇನೆಂದರೆ, ವಿವಿಧ ಎಲ್ಲ ಸಂಘಟನೆಗಳ ಎಲ್ಲರನ್ನೂ ಭೇಟಿ ಮಾಡಿ ಸಾಮಾಜಿಕವಾಗಿ ಪಕ್ಷಾತೀತವಾಗಿ ಈ ಪೊಲೀಸ್ ಇಲಾಖೆ ವೈಫಲ್ಯದ ವಿರುದ್ಧ ಒಂದು ಬೃಹತ್ ಪ್ರತಿಭಟನೆ ಮಾಡೋದು ಅಂತ ಸರ್ ಒಂದು. ಎರಡನೇದು, ಬೃಹತ್ ಪ್ರತಿಭಟನೆ, ಇದರಲ್ಲಿ ಯಾವುದೇ ರಾಜಕೀಯ ಪಕ್ಷ ಇಲ್ಲ, ಯಾರಾದರೂ ಹಿರಿಯ ಪತ್ರಕರ್ತರ ನೇತೃತ್ವ ಅಥವಾ ಹಿರಿಯ ಸಾಮಾಜಿಕ ಹೋರಾಟಗಾರರ ನೇತೃತ್ವದಲ್ಲಿ. ಯಾಕಂದರೆ ನಾನು ನೇತೃತ್ವ ವಹಿಸೋಕೆ ಹೋದ್ರೆ ಪಕ್ಷ ಆಗುತ್ತೆ, ಅದಕ್ಕೆ ನಾವು ಬ್ಯಾನರ್ ಏನು ಹಿಡಿಯೋಲ್ಲ. ಎಲ್ಲರನ್ನೂ ಇವತ್ತಿಂದನೇ ಭೇಟಿ ಮಾಡ್ತಾಯಿದ್ನಿ, ಎಲ್ಲರನ್ನೂ ಒಗ್ಗೂಡಿಸಿ ಒಂದು ಕಡೆ ಅವತ್ತೊಂದು ಬೃಹತ್ ಪ್ರತಿಭಟನೆ ಮಾಡಿ ಈ ವರಿಷ್ಠ ಅಧಿಕಾರಿಗಳನ್ನ ಕೂಡಲೇ ಇವ್ರ ಮೇಲೆ ಕಾನೂನು ಕ್ರಮ ತಗೋಬೇಕು. ಯಾಕಂದರೆ ನೋಡಿ, ಒಬ್ಬ ಸರ್ಕಲ್ ಇನ್ಸ್ಪೆಕ್ಟ್ರು ಎಲ್ಲೋ ನಿಂತ್ಕೊಂಡು ಫುಟ್ಪಾತಲ್ಲಿ ನಿಂತ್ಕೊಂಡು ಟೀ ಅಂಗಡಿಯ ಮುಂದೆ ನಿಂತ್ಕೊಂಡು ಯಾರ ಹತ್ರನೋ ಟೀ ಕುಡಿವಾಗ ಅವ್ರಿಗೊಂದು ಜವಾಬ್ದಾರಿ ಇರಬೇಕು ಸರ್. ಅದು ಪೊಲೀಸ್ ಇಲಾಖೆ ಅಂತವ್ರು ತುಂಬ ಜವಾಬ್ದಾರಿಯುತವಾಗಿ ನಡ್ಕೋಬೇಕು. ಅವರು ಈಸಿಯಾಗಿ ನಿಂತ್ಕೊಂಡು ಅವನ ಹತ್ರ ಟೀ ಕುಡಿತಾವ್ರೆ ಅಂದರೆ ಅವರೆಲ್ಲರೂ ಪೊಲೀಸ್ನರಿಗೆ ಸೆಲ್ಯೂಟ್ ಹೊಡಿಯೋಗಿಂತನೂ ಮೊದಲು ಅವನಿಗೆ ಸೆಲ್ಯೂಟ್ ಹೊಡಿತಾರೆ, ಅಣ್ಣ ಅಣ್ಣ ಅಂತೇಳಿ. ಇದು ನಿಲ್ಲಬೇಕಂದ್ರೆ ಈ ವರಿಷ್ಠ ಅಧಿಕಾರಿಗಳು ಹೋಗಬೇಕು. ಇವ್ರ ಮೇಲೆ ಇಷ್ಟೆಲ್ಲ ಆಗಿ ಅವ್ರು ಬಂದ ಮೇಲೆ ಎಷ್ಟು ಕೊಲೆಗಳಾಗಿದ್ದಾವೆ, ಎಷ್ಟು ಕಳ್ಳತನಗಳಾಗಿದ್ದಾವೆ ಆಯಿತಾ, ಎಷ್ಟು ವ್ಯಾಪಕವಾಗಿ ಈ ಡ್ರಗ್ಸ್ ಜಾಲ ಹರಡಿದೆ, ಮತ್ತು ವ್ಯಾಪಕವಾಗಿ ನಿಮಗೆ ಈ ಸ್ಪೀಡ್ ದಂಧೆ ಅಂತೂ ತುಂಬ ಸಿಕ್ಕಾಪಟ್ಟೆ ಮಾಡ್ತಾಯಿದೆ. ಮತ್ತು ನನ್ನ ಹೆಸರು ಹೇಳಲ್ಲ ಸರ್, ಅವು ಯಾವ ಹೋದರೆ ಸರ್ಕಲ್ ಇನ್ಸ್ಪೆಕ್ಟರ್ ಎದ್ದು ನಿಂತ್ಕೊತಾನೆ, ಇವ್ರು ಕುಂತ್ಕೋತಾರೆ, ಅವ್ನು ನಮಸ್ಕಾರ ಮಾಡಿ ಇವ್ನು ಕುತ್ಕೊಂಡ್ಮೇಲೆ ಅವ್ರು ಕುಂತ್ಕೋತಾರೆ. ಇದು ಏನು ದೌರ್ಭಾಗ್ಯ ರೀ ಇದು. ಪೊಲೀಸ್ ಅಂದರೆ ಎಷ್ಟು ಭಯ ಇರಬೇಕು, ಆ ಭಯನೇ ಇಲ್ಲ. ಯಾಕೆ? ಯಾವ ಪ್ರತಿಫಲ ನಿರೀಕ್ಷೆ ಮಾಡಿದ್ದೆಲ್ಲ ಮಾಡ್ತಾವ್ರೆ. ಹೆಗ್ಲ ಮೇಲೆ ಕೈ ಹಾಕೊಂಡು ಹೋಗೋದು, ಏನೋ ಅವ್ರ ಜೊತೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋಗ್ರಿ ಅನ್ನೋ, ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟರೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋಗ್ರಿ ಅನ್ನೋದು. ಸರ್, ಇದಕ್ಕೆ ನಾವೆಲ್ಲರೂ ಕೂಡ ತಾವುಗಳು ಕೂಡ ಮಾಧ್ಯಮದವರು ಇದಕ್ಕೆ ಎಲ್ಲ ಸಂಘಟನೆಯೂ ಸೇರಿಸ್ಕೊತಾ ಇದ್ವಿ ಸರ್. ಸೇರಿಸ್ಕೊಂಡು ನಮ್ಮ ಇದಲ್ಲದೆ ಇದಾದಮೇಲೆ ಒಂದು ನಿಯೋಗನೂ ಹೋಗಿ ಸಾಮಾಜಿಕ ಸಂಘಟನೆ ಮಾಡಿ ಒಂದು ದೊಡ್ಡ ಮಟ್ಟದಲ್ಲಿ ಈ ಒಂದು ಪೊಲೀಸ್ ಇಲಾಖೆಯ ವೈಫಲ್ಯನ ರಾಜ್ಯದ ಮುಖ್ಯಮಂತ್ರಿಯವರಿಗೆ ಅರ್ಥ ಆಗೋ ರೀತಿಯಲ್ಲಿ, ಗೃಹ ಸಚಿವರಿಗೆ ನಿಮ್ಮ ಇಲಾಖೆ ಸಂಪೂರ್ಣ ಫೇಲ್ಯೂರ್ ಆಗಿದೆ, ನಿಮ್ಮ ಕೃಷ್ಣ ಬೈರೇಗೌಡರು ಬಂದ ಮೇಲೆ ತುಂಬ ನಿರೀಕ್ಷೆ ಇತ್ತು ಜನರಿಗೆ ಏನೋ ಬದಲಾವಣೆ ಮಾಡ್ತಾರೆ ಅಂತ. ಆಯಿತಾ, ಏನೂ ಆಗಿಲ್ಲ. ಆಯಿತಾ, ಈಗ ಅವ್ರ ಗಮನಕ್ಕೂ ತಂದು ಇಲ್ಲಿ ನಾವು ರಕ್ಷಣೆ ನಮಗೆ ಬಹಳ ಮುಖ್ಯ ಈ ಜಿಲ್ಲೆಯ ಜನಕ್ಕೆ. ಮತ್ತು ಆತಂಕಕ್ಕೊಳಗಾಗಿದ್ದಾರಲ್ಲ ತಂದೆ ತಾಯಿಗಳು, ಪೋಷಕರು ಸರ್. ಎಲ್ಲ ಕಾಲೇಜ್ಗಳಲ್ಲಿ ಎಲ್ಲರಿಗೂ ಈಸಿಯಾಗಿ ಡ್ರಗ್ಸ್ಗಳು ದೊರೀತಿದೆಯಲ್ಲ, ಅದು ನಿಲ್ಲಿಸೋವರೆಗೆ ಒಂದು ನಿರಂತರವಾದ ಹೋರಾಟ ಮಾಡ್ತೀವಿ. ಮತ್ತು ಆಗಿಲ್ಲ ಅಂತಂದರೆ ನಾವು ನಮ್ಮ ಪಾರ್ಟಿ ರಾಜ್ಯಾಧ್ಯಕ್ಷರನ್ನ ಕರೆದು
ಅವ್ರ ನೇತೃತ್ವದಲ್ಲಿ ಒಂದು ಪ್ರತಿಭಟನೆ ಮಾಡ್ತೀವಿ. ಅದಕ್ಕೂ ಬಗ್ಗಿಲ್ಲ ಅಂದರೆ ನಾನು ಉಪವಾಸ ಸತ್ಯಾಗ್ರಹ ಮಾಡ್ತೀನಿ ಸರ್. ನಾಳೆಯಿಂದನೇ ಪ್ರಾರಂಭ ಮಾಡ್ತೀವಿ ಸರ್. ಎಲ್ಲ ಸಂಘ ಸಂಸ್ಥೆಗಳನ್ನ ಭೇಟಿ ಮಾಡ್ತಾ ಇದ್ವಿ. ದಲಿತ ಸಂಘಟನೆ, ಕನ್ನಡಪರ ಸಂಘಟನೆ, ರೈತ ಸಂಘಟನೆ, ಸಾಮಾಜಿಕ ಸಂಘಟನೆ, ಇದು ಮತ್ತು ಎಲ್ಲ ರಾಜಕೀಯ ಪಕ್ಷದ ಪದಾಧಿಕಾರಿಗಳನ್ನೂ ಭೇಟಿ ಮಾಡಿ ಒಟ್ಟಾಗಿ ಬಂದು ಒಂದು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಒಂದು ಪ್ರತಿಭಟನೆ ಮಾಡೋಂಥದ್ದು. ಅದರ ನೇತೃತ್ವನ ಯಾರಾದರೂ ಸಾಹಿತಿ ಅಥವಾ ನೀವು ಹೇಳ್ದಂಗೆ ಪತ್ರಕರ್ತರು ಅಥವಾ ಸಾಮಾಜಿಕ ಹೋರಾಟಗಾರರು ಯಾರ್ದಾದ್ರೂ ಒಬ್ಬರ ನೇತೃತ್ವದಲ್ಲಿ ನಾವೆಲ್ಲರೂ ಸೇರಿ ಮಾಡಬೇಕು ಅನ್ನೋದನ್ನು ನಾವೇ ಖುದ್ದಾಗಿ ಎಲ್ಲರನ್ನೂ ಜೋಡಿಸೋಂಥ ಕೆಲಸ ಮಾಡ್ತೀನಿ ಸರ್. ಇಲ್ಲಾಂದರೆ ನಂಗೆ ತುಂಬ ಜನ ರಾತ್ರಿಯಿಂದ ಫೋನ್ ಮಾಡಿದ್ದಾರೆ, ಇದೇನು ನಮ್ಮ ಮಕ್ಕಳು ಕಳ್ಸೋಕ್ಕೆ ಹಿಂಗೆಲ್ಲ ಆಗುತ್ತೆ, ಯಾರೂ ಇಲ್ವಾ ಅಂತ. ನಮ್ಮ ಶಾಸಕರಂತೂ ಅದ್ರ ಬಗ್ಗೆ ಚಿಂತನೆ ಮಾಡಲ್ಲ. ಯಾಕಂದರೆ ಕೊಲೆ ಮಾಡ್ದನ ಮನೆ ಬಗ್ಗೆ ಪರ ಮಾತಾಡಿದರೆ ಅವ್ರ ಮನೆಯವ್ರ ವಿರೋಧ ಆಗ್ತಾರೆ, ಅವ್ರ ಮನೆ ಪರದ ಮಾಡಿದ್ರೆ ಇವ್ರ ಮನೆಯವ್ರ ವಿರೋಧ ಆಗ್ತಾರೆ. ಅವರು ಕಂಪ್ಲೀಟ್ ಬ್ಯಾಲೆನ್ಸು. ಅಕಸ್ಮಾತ್ ಯಾರಾದರೂ ಇವ್ರನ್ನ ಬೈದರೆ, ನಾವು ಯಾರು ಬೈದರೆ ಅವ್ರು ಏನಿಲ್ಲ ಸರ್, ರಾತ್ರಿ ಹೋಗ್ತಾರೆ, ಒಂದು ಚಂಬು ಹೊಟ್ಟೆ ತುಂಬ ನೀರು ಕುಡಿದು ನೆಮ್ಮದಿ ಮಂಕೆ ಬಿಡ್ತಾರೆ, ಆಯಿತಾ. ಆವಾಗ ಅವ್ರಿಗೇನು ಚಿಂತನೆ ಇಲ್ಲ, ಆಯಿತಾ. ಬೆಳಗ್ಗೆ ಎದ್ಬಿಟ್ರು ಹೊಟ್ಟೆ ತಣ್ಣಗಾಗಿರುತ್ತೆ, ಅಷ್ಟೊತ್ತಿಗೆ ಬೈದನು ಸುಮ್ಮನಾಗಿರ್ತಾನೆ ಅಂತ ಸುಮ್ಮನಾಗ್ತಾರೆ. ನಾವು ಈ ಶಾಸಕರಿಂದ ಏನೂ ನಿರೀಕ್ಷೆ ಮಾಡೋಕ್ಕಾಗಲ್ಲ ಸರ್. ಅವರು ಹಿಂಗಾಗಿರೋದಕ್ಕೆ ಒಂದು ರಿಯಾಕ್ಷನ್ ಇಲ್ಲ ಅವ್ರದ್ದು. ಈ ಶಾಸಕರ ನಿರ್ಲಕ್ಷ್ಯದಿಂದ ಈ ಪೊಲೀಸ್ ಇಲಾಖೆ ಅಧಿಕಾರಿಗಳು ಇಲ್ಲಿ ಸ್ಥಳೀಯವಾಗಿರ್ತಕ್ಕಂಥವು ಅವ್ರ ವ್ಯಾಪ್ತಿಗೆ ಬರೋ ಅಂಥವು ಅವ್ರು ಎದುರದೇ ಇಲ್ಲ. ಯಾಕಂದರೆ ಶಾಸಕರು ಏನೋ ಕ್ರಮ ತಗೊಳ್ಳಲ್ಲ, ನಾವೇನು ಬೇಕೋ ಮಾಡ್ಬೋದು ಅಂತ. ಇದು ಶಾಸಕರು ಈ ಹಾಸನ ವಿಧಾನಸಭಾ ಕ್ಷೇತ್ರದ ಜನರಿಗೆ ಮಾಡೋಂಥ ಅವಮಾನ. ಅವರು ಕೂಡಲೇ ಎಚ್ಚೆತ್ಕೊಂಡು ಅವರು ಕರಿತೀನಿ, ಬಾರಪ್ಪ ನೀನು ಈ ಜೊತೆಗೆ ಎಲ್ಲ ಸಂಘಟನೆಗಳಿದ್ದಾರೆ ಅಂತ. ಬಂದರೆ ಬರಲಿ, ಇಲ್ಲಾಂದ್ರೆ ನಾವೆಲ್ಲ ಒಂದು ಹೋರಾಟ ಮಾಡ್ತೀವಿ. ಅಲ್ಲ, ಪೊಲೀಸ್ ಇಲಾಖೆ ವೈಫಲ್ಯನೇ ಕಾಣಿಸಿ ಸರ್. ಪ್ರಮುಖವಾಗಿ ಡ್ರಗ್ಸ್ ಜಾಲ, ಈ ಥರ ಒಂದು ವೀಲಿಂಗು, ಇಸ್ಪೀಟ್ ದಂಧೆ ಮತ್ತು ಮಟ್ಗ ಇವೆಲ್ಲ ನಿಲ್ಲಬೇಕು ಸರ್.